ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದವೇದಾಂಗ ವೇದಾಂತ ವಿದ್ಯಾಸ್ಥಾನ ಭ್ಯೋಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 6/6/2026 ಶನಿವಾರದ ದಿನ ಭವಿಷ್ಯವನ್ನು ನೋಡುವಂಥ ದಿನ. ಈ ದಿನ ಶನಿವಾರದ ಪ್ರಭಾವ, ಶನಿವಾರ ಅಂತಂದರೆ ಶನಿಗ್ರಹದ ಪ್ರಭಾವ ಏನಿದೆ ಇವತ್ತು, ಶಿಸ್ತು, ಪರಿಶ್ರಮ, ಜವಾಬ್ದಾರಿ, ತಾಳ್ಮೆ, ಕರ್ಮ ಫಲವನ್ನು ಪ್ರೋತ್ಸಾಹಿಸುವಂತಹ ಶನಿ. ಇನ್ನು ತಿಥಿಯ ಪ್ರಭಾವ, ಪಂಚಮಿ ತಿಥಿ ಎನ್ನುವಂಥದ್ದು ಬುದ್ಧಿವಂತಿಕೆ, ಕಲಿಕೆ, ಸ್ಪಷ್ಟತೆ ಹಾಗೂ ಬೆಳವಣಿಗೆಗೆ ಪ್ರಭಾವವನ್ನು ಬೀರ್ತದೆ. ಧನಿಷ್ಠ ನಕ್ಷತ್ರ ಅನ್ನುವಂಥದ್ದು ಸಂಪತ್ತು, ಸಾಧನೆ, ಚುರುಕುತನ, ಗುರಿ ಸಾಧನೆಯ ಶಕ್ತಿಯ ಮೇಲೆ ತನ್ನ ಪ್ರಭಾವವನ್ನು ಬೀರ್ತದೆ. ಇಂದ್ರಯೋಗ ಅನ್ನುವಂಥದ್ದು ವಿಜಯ, ಗೌರವ, ನಾಯಕತ್ವ ಮತ್ತು ಯಶಸ್ಸಿನ ಗುಣಗಳ ಮೇಲೆ ಪ್ರಭಾವವನ್ನು ಬೀರಿದ್ರೆ, ವೈದ್ಯುತಿ ಯೋಗ ಅನ್ನುವಂಥದ್ದು ಎಚ್ಚರಿಕೆ, ಆಳವಾದ ಚಿಂತನೆ, ಅಡಚಣೆಗಳನ್ನು ಜ್ಞಾನದಿಂದ ದಾಟುವ ಶಕ್ತಿ, ಈ ರೀತಿಯಾದಂಥ ವಿಚಾರಗಳ ಮೇಲೆ ಪ್ರಭಾವವನ್ನು ಬೀರ್ತವೆ. ಈ ಎಲ್ಲ ಪ್ರಭಾವಗಳು ಅಂದರೆ ಶನಿವಾರದ್ದು, ಪಂಚಮಿ ತಿಥಿದು, ಧನಿಷ್ಠ ನಕ್ಷತ್ರ, ಇಂದ್ರಯೋಗ ಮತ್ತು ವೈದ್ಯುತಿ ಯೋಗಗಳ ಪ್ರಭಾವಗಳು ಯಾವ ಯಾವ ರಾಶಿಯವರ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತದೆ ಎನ್ನುವಂಥದ್ದನ್ನು ಈ ದಿನ ನೋಡುವಂಥ ಒಂದು ಚಿಂತನೆಯನ್ನು ಮಾಡೋಣ. ಮೇಷರಾಶಿಯವರ ಈ ದಿನ ಶನಿಯ ಶಿಸ್ತು, ಪಂಚಮಿ ತಿಥಿಯ ಜ್ಞಾನ, ಧನಿಷ್ಠ ನಕ್ಷತ್ರದ ಸಾಧನಾ ಶಕ್ತಿ ಹಾಗೂ ಇಂದ್ರ ಮತ್ತು ವೈದ್ಯುತ ಯೋಗದ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಯ ಮೇಲೆ ಪರಿಶ್ರಮದ ಹಾಗೂ ಯಶಸ್ಸು ದೊರೆಯುವ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಪರಿಶ್ರಮದಿಂದ ಉತ್ತಮ ಫಲ ದೊರೆಯುವಂಥ ದಿನ. ಕೆಲಸದ ಸ್ಥಳದಲ್ಲಿ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಯೋಜಿತ ಕಾರ್ಯಗಳಲ್ಲಿ ಯಶಸ್ಸು ಸಾಧ್ಯ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಿಬಿಡಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಅನ್ನುವಂಥದ್ದು ಕಾಣ್ತದೆ. ಹಳೆಯ ಪ್ರಯತ್ನಗಳಿಂದ ಲಾಭ ಸಿಗೋ ಸಾಧ್ಯತೆ ಇದೆ. ಖರ್ಚಿನಲ್ಲಿ ನಿಯಂತ್ರಣ ಅತ್ಯಗತ್ಯ. ಆದರೆ ಅಪಾಯಕಾರಿಯಾದ ಹೂಡಿಕೆಗಳನ್ನು ಮಾಡೋದಕ್ಕೆ ಹೋಗಬಾರ್ದು. ಸಂಬಂಧಗಳಲ್ಲಿ ಕುಟುಂಬದಲ್ಲಿ ಸಮಾಧಾನ ಕಾಪಾಡಲು ತಾಳ್ಮೆ ಅತ್ಯಗತ್ಯ. ಸಂಗಾತಿಯೊಂದಿಗೆ ಸ್ಪಷ್ಟವಾಗಿ ಮಾತುಕತೆ ಮಾಡಿದ್ರೆ ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ಹಳೆಯ ಭಿನ್ನಾಭಿಪ್ರಾಯಗಳೇನಾದರೂ ಇದ್ದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗಬಹುದು. ಆದರೆ ಕೋಪದ ಮಾತು ಅನ್ನುವಂಥದ್ದು ಈ ದಿನ ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಗುರಿ ಸಾಧನೆಗೆ ಮನಸ್ಸು ಕೇಂದ್ರೀಕೃತವಾಗಿರ್ತದೆ. ಕೆಲವೊಮ್ಮೆ ಒತ್ತಡ ಕಾಣಿಸೋ ಸಾಧ್ಯತೆ ಇರ್ತದೆ. ಆದ್ದರಿಂದ ಗಮನಿಸಬೇಕಾಗಿರುವಂಥದ್ದು ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅತಿಯಾದ ಆತುರ ಅನ್ನುವಂಥದ್ದು ಬೇಡ. ಕೆಲಸದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ. ಪರಿಹಾರಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ತಾಳ್ಮೆ ಮತ್ತು ಪರಿಶ್ರಮದಿಂದ ಇಂದು ಜಯ ನಿಮ್ಮದಾಗುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವೃಷಭ ರಾಶಿಯವರ ಈ ದಿನ ಶನಿಯ ಶಿಸ್ತು, ಪಂಚಮಿ ತಿಥಿಯ ಜ್ಞಾನ, ಧನಿಷ್ಠ ನಕ್ಷತ್ರದ ಸಾಧನಾ ಶಕ್ತಿ ಹಾಗೂ ಇಂದ್ರ ಮತ್ತು ವೈದ್ಯುತಿ ಯೋಗದ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಸ್ಥಿರ ಪ್ರಗತಿ ಮತ್ತು ಸಾಧನೆಯ ದಿನವನ್ನು ತೋರಿಸ್ತಾ ಇದೆ. ಆದ್ದರಿಂದ ನಿಮ್ಮ ಕೆಲಸದಲ್ಲಿ ನಿಧಾನವಾಗಾದರೂ ಸ್ಥಿರವಾದಂಥ ಪ್ರಗತಿ ಅನ್ನುವಂಥದ್ದು ಕಾಣ್ತದೆ. ನಿಮ್ಮ ಯೋಜನೆಗಳಿಂದ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹಿರಿಯರ ಬೆಂಬಲ ಸಿಗೋ ಸಾಧ್ಯತೆ ಇದೆ. ಪರಿಶ್ರಮಕ್ಕೆ ತಕ್ಕ ಗೌರವ ಅನ್ನುವಂಥದ್ದು ದೊರೆಯುತ್ತದೆ. ಆದರೆ ಹಠ ಮತ್ತು ನಿಧಾನತೆಯನ್ನು ಬಿಟ್ಟುಬಿಡಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಎನ್ನುವಂಥದ್ದು ಕಾಣ್ತದೆ. ಉಳಿತಾಯಕ್ಕೆ ಉತ್ತಮವಾದಂಥ ದಿನ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ದೊರೆಯುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಅರ್ಥ ಮಾಡಿಕೊಳ್ಳುವಿಕೆ ಎನ್ನುವಂಥದ್ದು ಇರ್ತದೆ. ಹಳೆಯ ಮನಸ್ತಾಪಗಳು ಕಡಿಮೆಯಾಗ್ತದೆ. ಆದರೆ ಅತಿಯಾದಂಥ ಹಠವನ್ನು ಬಿಟ್ಟುಬಿಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಶಾಂತ ಮತ್ತು ಸ್ಥಿರ ಮನೋಭಾವ ಅನ್ನುವಂಥದ್ದು ಇರ್ತದೆ. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಕಾಣ್ತದೆ. ಕೆಲವೊಮ್ಮೆ ಚಿಂತೆ ಹೆಚ್ಚಾಗಬಹುದು. ಆದ್ದರಿಂದ ಬದಲಾವಣೆಗಳನ್ನು ಸ್ವೀಕರಿಸಲು ಸಿದ್ಧರಾಗಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ.
ಪರಿಹಾರಕ್ಕೋಸ್ಕರ ಗುರುವಿನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ತಾಳ್ಮೆ ಮತ್ತು ಶಿಸ್ತು ಇಂದಿನ ಯಶಸ್ಸಿನ ಆಧಾರ ಸ್ತಂಭವಾಗಿರುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಮಿಥುನ ರಾಶಿಯವರೇ, ಈ ದಿನ ಶನಿಯ ಶಿಸ್ತಿನ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಧನಿಷ್ಠ ನಕ್ಷತ್ರದ ಸಾಧನಾ ಶಕ್ತಿ ಹಾಗೂ ಇಂದ್ರ ಮತ್ತು ವೈದ್ಯುತಿ ಯೋಗಗಳ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಹೊಸ ಅವಕಾಶಗಳು ಮತ್ತು ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ಒಂದು ಯೋಜನಾ ಕಾರ್ಯ ಇರ್ಬೋದು, ವ್ಯಾಪಾರ ಇರ್ಬೋದು, ಶಿಕ್ಷಣ ಇರ್ಬೋದು, ಸಂವಹನ ಕಾರ್ಯ ಅನ್ನುವಂಥದ್ದು ಇರ್ಬೋದು, ಇನ್ನಾವುದೇ ಕಾರ್ಯಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಸಹಕಾರದಿಂದ ಕೆಲಸಗಳು ಪೂರ್ಣಗೊಳಿಸಬಹುದು. ಪರಿಶ್ರಮಕ್ಕೆ ಗೌರವ ಅನ್ನುವಂಥದ್ದು ದೊರೆಯುತ್ತದೆ. ಆದರೆ ಅತಿಯಾದಂಥ ಚಂಚಲತೆ ಮತ್ತು ಅತಿಯಾದಂಥ ಆತುರತೆ ಅನ್ನುವಂಥದ್ದೇನಾದರೂ ಇದ್ದರೆ ಅದನ್ನು ಖಂಡಿತ ಬಿಟ್ಟು ಬಿಡಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದ ಸುಧಾರಣೆ ಅನ್ನುವಂಥದ್ದು ಉಂಟಾಗ್ತದೆ. ಹಿಂದಿನ ಪ್ರಯತ್ನಗಳಿಂದ ಲಾಭ ಸಿಗುವ ಸಾಧ್ಯತೆಗಳಿದೆ. ಹೊಸ ಆದಾಯದ ಮಾರ್ಗಗಳು ಕಾಣಿಸ್ತದೆ. ಆದರೆ ತ್ವರಿತ ಲಾಭದ ಆಸೆಯನ್ನು ಬಿಟ್ಟು ಬಿಡಿ. ಅರ್ಜೆಂಟೇ ಬಂದ್ಬಿಡಬೇಕು, ಈಗಲೇ ಆಗಿಬಿಡಬೇಕು, ಬೇಡ ಅದೆಲ್ಲ. ಸಂಬಂಧಗಳಲ್ಲಿ ಸಮಾಧಾನ ಮತ್ತು ಸಂತೋಷ ಅತ್ಯಗತ್ಯ. ಸಂಗಾತಿಯೊಂದಿಗೆ ಉತ್ತಮ ಮಾತುಕತೆ ನಡೆಯುತ್ತದೆ. ಸ್ನೇಹಿತರ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಆದರೆ ಮಾತಿನಲ್ಲಿ ತೀಕ್ಷ್ಣತೆ ಎನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಹೊಸ ಹೊಸ ಆಲೋಚನೆಗಳು ಹೆಚ್ಚಾಗ್ತದೆ. ಕಲಿಕೆಯ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಕೆಲವೊಮ್ಮೆ ಮನಸ್ಸು ಚಂಚಲವಾಗಬಹುದು. ಆದ್ದರಿಂದ ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸಗಳನ್ನು ಹಿಡಿಯೋದಕ್ಕೆ ಹೋಗಬೇಡಿ. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಎನ್ನುವಂಥದ್ದಿರಲಿ. ತಾಳ್ಮೆ ಅತ್ಯಗತ್ಯ. ಪರಿಹಾರಕ್ಕೋಸ್ಕರ ಸೂರ್ಯ ದೇವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಚಿಂತನೆಗೆ ಸ್ಪಷ್ಟತೆ ಮತ್ತು ಮಾತಿನಲ್ಲಿ ಸಮತೋಲನ ಅನ್ನುವಂಥದ್ದು ಯಶಸ್ಸಿಗೆ ಆಧಾರ ಸ್ತಂಭವಾಗಿರುತ್ತದೆ. ಕಟಕ ರಾಶಿಯವರ ಈ ದಿನ ನಿಮ್ಮ ದಿನಭವಿಷ್ಯವನ್ನು ನೋಡೋದಾದರೆ ಶನಿಯ ಶಿಸ್ತು, ಪಂಚಮಿ ತಿಥಿಯ ಜ್ಞಾನ, ಧನಿಷ್ಠ ನಕ್ಷತ್ರದ ಸಾಧನಾ ಶಕ್ತಿ ಹಾಗೂ ಇಂದ್ರ ವೈದ್ಯುತಿ ಯೋಗಗಳ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ತಾಳ್ಮೆ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಪರಿಶ್ರಮಕ್ಕೆ ಉತ್ತಮ ಫಲ ದೊರೆಯುತ್ತದೆ. ಹಳೆಯ ಬಾಕಿ ಕೆಲಸಗಳು ಪೂರ್ಣಗೊಳಿಸೋದಕ್ಕೆ ಬೇಕಾದಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸಹೋದ್ಯೋಗಿಗಳ ಸಹಕಾರದಿಂದ ಕಾರ್ಯ ಸುಲಭವಾಗಿ ಸಾಧ್ಯವಾಗ್ತದೆ. ಜವಾಬ್ದಾರಿಗಳು ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. ಆದರೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳೋದನ್ನು ಬಿಟ್ಟು ಬಿಡಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಉಳಿತಾಯದ ಬಗ್ಗೆ ಯೋಚನೆ ಹೆಚ್ಚಾಗ್ತದೆ. ಹಿಂದಿನ ಪ್ರಯತ್ನಗಳಿಂದ ಲಾಭ ಸಿಗುವ ಸಾಧ್ಯತೆಗಳಿರ್ತವೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕುಟುಂಬದಲ್ಲಿ ಶಾಂತಿ ಕಾಪಾಡಲು ತಾಳ್ಮೆ ಎನ್ನುವಂಥದ್ದು ಅತ್ಯಗತ್ಯ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತುಕತೆ ಮಾಡಿದರೆ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹಳೆಯ ಮನಸ್ತಾಪಗಳು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಅವಕಾಶಗಳು ದೊರೆಯುತ್ತದೆ. ಸಣ್ಣ ವಿಷಯಗಳನ್ನು ದೊಡ್ಡದನ್ನಾಗಿ ಮಾಡಿದ್ರೆ ಅದೇ ನಿಮಗೆ ಈ ದಿನದ ಸಮಸ್ಯೆ ಅಂತ ತಿಳ್ಕೊಳ್ಳಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಭಾವನಾತ್ಮಕವಾದ ಚಿಂತನೆ ಹೆಚ್ಚಾಗಿರ್ತದೆ. ಕುಟುಂಬದ ವಿಷಯಗಳಿಗೆ ಹೆಚ್ಚು ಗಮನ ಕೊಡುವಂಥ ಅವಕಾಶಗಳು ದೊರೆಯುತ್ತದೆ. ಆದರೆ ಕೆಲವೊಮ್ಮೆ ಚಿಂತೆ ಅತಿಯಾಗಿ ಆಗೋ ಸಾಧ್ಯತೆ ಇದೆ. ಜಾಗ್ರತೆಯಿಂದ ಇರಿ. ಆದ್ದರಿಂದ ನಾವೇನು ಮಾಡಬೇಕು? ಭಾವನೆಯನ್ನು, ಬುದ್ಧಿಯನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಆತುರದ ನಿರ್ಧಾರ ಬೇಡ. ವಿಶ್ರಾಂತಿಗೆ ಸಮಯವನ್ನು ಕೊಡಿ. ಅಂದರೆ ಎಷ್ಟು ಪ್ರಶಾಂತವಾದ ಮನಸ್ಸನ್ನು ಇದನ್ನು ಇಟ್ಕೊಂಡಿರ್ತೀರ ಅಷ್ಟೂ ಶುಭ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೋಸ್ಕರ ಈ ದಿನ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ನಾವು ಹೇಳ್ತಾ ಇದ್ವಿ, ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ತುಳಸಿ ದೇವಿಯ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂತ ಕೇಳಿದ್ದಾರೆ. ಅದನ್ನು ರೆಡಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಶೀಘ್ರದಲ್ಲೇ ಅದ್ರ ಬಗ್ಗೆ ಒಂದು ವಿಡಿಯೋವನ್ನು ಕೊಡ್ತೇವೆ. ಖಂಡಿತ ನಿಮ್ಮ ಆಸೆಯನ್ನು ಈಡೇರಿಸ್ತೇವೆ. ಕೊನೆಗೊಂದು ಕಿವಿ ಮಾತು, ಭಾವನೆಗೆ ಮೀರಿದ ತಾಳ್ಮೆಯೇ ಇಂದು ನಿಮ್ಮ ಯಶಸ್ಸಿನ ಶಕ್ತಿ ಎನ್ನುವಂಥದ್ದನ್ನು ತಿಳ್ಕೊಂಡ್ವಿ. ಸಿಂಹರಾಶಿಯವರೇ, ಶನಿಯ ಶಿಸ್ತಿನ ಶಕ್ತಿ, ಪಂಚಮ ತಿಥಿಯ ಜ್ಞಾನ, ಧನಿಷ್ಠ ನಕ್ಷತ್ರದ ಸಾಧನಾ ಶಕ್ತಿ,
ಇಂದ್ರ ಮತ್ತು ವೈದ್ಯುತಿ ಯೋಗಗಳ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಗೌರವ ಮತ್ತು ಸಾಧನೆಯ ದಿನವನ್ನು ನೀಡುತ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಗೌರವ ಮತ್ತು ಮಾನ್ಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಹೊಸ ಜವಾಬ್ದಾರಿಗಳು ಬರೋ ಸಾಧ್ಯತೆ ಇದೆ. ಪರಿಶ್ರಮದಿಂದ ಉತ್ತಮ ಫಲ ದೊರೆಯುವಂಥ ದಿನವಾಗಿದೆ. ಆದರೆ ನಾಯಕತ್ವದ ಗುಣಗಳು ಹೆಚ್ಚಾಗ್ಬಿಡ್ತದೆ. ಆದ್ದರಿಂದ ಅಹಂ ಮತ್ತು ಆತುರ ಅನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಆಗ್ತದೆ. ಹಳೆಯ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಸಾಧ್ಯವಾಗ್ತದೆ. ಯೋಜಿತ ವೆಚ್ಚ ಮಾಡಿದ್ರೆ ಉತ್ತಮ ಫಲ ಅನ್ನುವಂಥದ್ದು ದೊರೀತದೆ. ಆದರೆ ಅತಿಯಾಗಿ ವೆಚ್ಚ ಮಾಡುವಂಥದ್ದನ್ನು ಬಿಟ್ಟು ಬಿಡಿ, ಕಡಿಮೆ ಮಾಡಿಕೊಳ್ಳಿ. ಸಂಬಂಧಗಳಲ್ಲಿ ಕುಟುಂಬದಲ್ಲಿ ಸಮಾಧಾನ ಕಾಪಾಡಿಕೊಳ್ಳಲು ತಾಳ್ಮೆ ಅತ್ಯಗತ್ಯ. ಸಂಗಾತಿಯೊಂದಿಗೆ ಉತ್ತಮ ಒಡಂಬಡಿಕೆ ಅನ್ನುವಂಥದ್ದು ಉಂಟಾಗ್ತದೆ. ಹಳೆಯ ಭಿನ್ನಾಭಿಪ್ರಾಯಗಳೇನಾದರೂ ಇದ್ದರೆ ಅದನ್ನು ಮರೆಯೋದಕ್ಕೆ ಅವಕಾಶಗಳು ಸಿಗ್ತದೆ. ಆದರೆ ಮಾತಿನಲ್ಲಿ ಕಠಿಣತೆ ಅನ್ನುವಂಥದ್ದು ಬೇಡ, ಆತ್ಮೀಯತೆ ಅನ್ನುವಂಥದ್ದಿರಲಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗ್ತದೆ. ಗುರು ಸಾಧನೆಗೆ ಮನಸ್ಸು ಕೇಂದ್ರೀಕೃತವಾಗಿರ್ತದೆ. ಕೆಲವೊಮ್ಮೆ ಅಸಹನೆ ಎನ್ನುವಂಥದ್ದು ಕಾಡ್ತದೆ. ಆದ್ದರಿಂದ ನಾವು ಗಮನಿಸಬೇಕಾಗಿರುವಂಥದ್ದೇನು, ಅಧಿಕಾರ ತೋರಿಸುವ ಸ್ವಭಾವ ಅನ್ನುವಂಥದ್ದನ್ನು ಕಡಿಮೆ ಮಾಡಿಕೊಳ್ಬೇಕು. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇತರರ ಅಭಿಪ್ರಾಯಕ್ಕೆ ಮಹತ್ವವನ್ನು ನೀಡಬೇಕು. ಆದರೆ ನಾವು ಅದನ್ನು ಕಡಿಮೆ ಮಾಡಿದ್ರೆ ಸಮಸ್ಯೆ. ಪರಿಹಾರಕ್ಕೋಸ್ಕರ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಸಮಯ ಇಲ್ಲ ಅಂದರೆ 21 ಮಂತ್ರಗಳನ್ನು ಪಠನ ಮಾಡ್ಬೋದು. ಕೊನೆಗೊಂದು ಕಿವಿ ಮಾತು, ನಾಯಕತ್ವದ ಜೊತೆ ತಾಳ್ಮೆ ಇದ್ದರೆ ಯಶಸ್ಸು ಇನ್ನಷ್ಟು ಹೆಚ್ಚಾಗ್ತದೆ. ಕನ್ಯಾ ರಾಶಿಯವರೇ, ಈ ದಿನ ಶನಿಯ ಶಿಸ್ತಿನ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಧನಿಷ್ಠ ನಕ್ಷತ್ರದ ಸಾಧನಾ ಶಕ್ತಿ, ಇಂದ್ರ ಮತ್ತು ವೈದ್ಯುತಿ ಯೋಗದ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಶಿಸ್ತು ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯೋಜನೆ, ಲೆಕ್ಕಾಚಾರ, ನಿರ್ವಹಣೆ, ವಿಶ್ಲೇಷಣಾ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಬಾಕಿ ಇರೋ ಕಾರ್ಯಗಳನ್ನು ಪೂರ್ಣಗೊಳಿಸೋ ಸಾಧ್ಯತೆ ಇರ್ತದೆ. ಪರಿಶ್ರಮಕ್ಕೆ ಗೌರವ ಅನ್ನುವಂಥದ್ದು ದೊರೀತದೆ. ಹಿರಿಯರಿಂದ ಮಾರ್ಗದರ್ಶನ ಅನ್ನುವಂಥದ್ದು ದೊರೀತದೆ. ಆದರೆ ಅತಿಯಾದಂಥ ಹಠ ಅನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆಯನ್ನು ಕಾಣ್ತೀರಿ. ಉಳಿತಾಯ ಮತ್ತು ಯೋಜಿತ ವೆಚ್ಚಗಳಿಗೆ ಉತ್ತಮವಾದಂಥ ದಿನ. ಹಿಂದಿನ ಪ್ರಯತ್ನಗಳಿಂದ ಇದನ್ನು ಲಾಭ ಪಡೆಯುವ ಸಾಧ್ಯತೆ ಇದೆ. ಸಣ್ಣ ಖರ್ಚುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಂಥ ಸಾಧ್ಯತೆ ಇರ್ತದೆ. ಆದರೆ ಅತಿಯಾಗಿ ಯಾರನ್ನು ಟೀಕೆ ಮಾಡುವಂಥದ್ದು ಈ ದಿನ ಬೇಡ. ಮನಸ್ಥಿತಿಯನ್ನು ನೋಡೋದಾದರೆ ವಿಶ್ಲೇಷಣಾತ್ಮಕ ಮತ್ತು ಶಾಂತ ಮನೋಭಾವ ಅನ್ನುವಂಥದ್ದು ಇರ್ತದೆ. ಕೆಲಸದ ಕಡೆ ಹೆಚ್ಚು ಗಮನ ನೀಡುವಂಥ ಸಾಧ್ಯತೆ ಇದೆ. ಕೆಲವೊಮ್ಮೆ ಒತ್ತಡ ಅಥವಾ ಅತಿಯಾದಂಥ ಚಿಂತನೆ ಕಾಣಬಹುದು. ಆದ್ದರಿಂದ ಗಮನಿಸಬೇಕಾಗಿರುವಂಥದ್ದೇನು, ಸಣ್ಣ ವಿಷಯಗಳನ್ನು ದೊಡ್ಡದನ್ನಾಗಿಸಬೇಡಿ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಕೆಲಸ ಮತ್ತು ವಿಶ್ರಾಂತಿ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಪರಿಹಾರಕ್ಕೋಸ್ಕರ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ವಿದೇಶ ಚಿಂತನೆ ಏನಾದರೂ ಇದ್ದರೆ, ಅಂದರೆ ಏನು ವಿದೇಶ ಚಿಂತನೆ, ನಾವು ವಿದೇಶಕ್ಕೆ ಹೋಗ್ಬಿಡ್ಬೇಕು ಅಂತ ಚಿಂತನೆ ಮಾಡುವಂಥದ್ದ? ಖಂಡಿತ ಅಲ್ಲ. ದೂರದ ಚಿಂತನೆ ಏನಾದರೂ ಇದ್ದರೆ, ಆಳವಾದ ಚಿಂತನೆ ಅನ್ನುವಂಥದ್ದಿದ್ದರೆ, ದೂರದ ಅಂತಂದರೆ ನಾವು ಮುಂದೆ ಮಾಡಬೇಕಾದ ಕಾರ್ಯದ ಬಗ್ಗೆ ಚಿಂತನೆ ಮಾಡುವಂಥದ್ದೇನಾದರೂ ಇದ್ದರೆ ವಿವೇಕದಿಂದ ತಾಳ್ಮೆಯಿಂದ ಮುಂದುವರಿಯಿರಿ. ಈಗ ಈ ದಿನದ ಕಾರ್ಯದ ಬಗ್ಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಿ. ಯಶಸ್ಸು ನಿಮ್ಮದಾಗ್ತದೆ. ಯಾರು ಇಲ್ಲಿಯವರೆಗೆ ದಿನ ಭವಿಷ್ಯವನ್ನು ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಈ ದಿನ ಹೊಸ ವಿಡಿಯೋ ನಿಮಗೆ ಬೇಗ ಬಂದು ತಲುಪ್ತದೆ. ಕೆಲವರು ಹೇಳ್ತಾ ಇದ್ದಾರೆ ತುಂಬ ನಿಧಾನವಾಗಿ ಬರ್ತಾಯಿದೆ, ನಮಗೆ ಎಷ್ಟೊತ್ತಾದರೂ ಬರ್ತಾಯಿಲ್ಲ ಅಂತ ಹೇಳ್ತಾ ಇರ್ತಾರೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೇಗ ಬರುತ್ತೆ. ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡಿ. ತುಲಾ ರಾಶಿಯವರೇ, ಈ ದಿನ ನಿಮಗೆ ಶನಿಯ ಶಿಸ್ತಿನ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಧನಿಷ್ಠ ನಕ್ಷತ್ರದ ಸಾಧನಾ ಶಕ್ತಿ ಹಾಗೂ ಇಂದ್ರ ವೈದ್ಯುತಿ ಯೋಗದ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ
ಸಮತೋಲನ ಮತ್ತು ಸಾಧನೆಯ ದಿನವನ್ನು ತೋರಿಸ್ತದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಮಾತುಕತೆ, ವ್ಯವಹಾರ ಮತ್ತು ಯೋಜನಾ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಲಭ್ಯ. ಹಿರಿಯರಿಂದ ಮಾರ್ಗದರ್ಶನ ಅನ್ನುವಂಥದ್ದು ಸಿಗ್ತದೆ. ಬಾಕಿ ಕೆಲಸಗಳು ಪೂರ್ಣಗೊಳ್ಳೋ ಸಾಧ್ಯತೆ ಇರ್ತದೆ. ಆದ್ದರಿಂದ ನಿರ್ಧಾರಗಳಲ್ಲಿ ಅಸ್ಥಿರತೆ ಎನ್ನುವಂಥದ್ದು ಬೇಡ. ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಣಕಾಸಿನಲ್ಲಿ ನಿಧಾನವಾದಂಥ ಸುಧಾರಣೆ ಎನ್ನುವಂಥದ್ದನ್ನು ಕಾಣ್ತೀರಿ. ಇಂದಿನ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಸಾಧ್ಯವಾಗ್ತದೆ. ಯೋಜಿತ ವೆಚ್ಚ ಉತ್ತಮ ಫಲವನ್ನು ನೀಡುತ್ತದೆ. ಆದರೆ ಅನಗತ್ಯ ಖರ್ಚುಗಳ ಬಗ್ಗೆ ಗಮನವನ್ನು ಹರಿಸಿ. ಸಂಬಂಧಗಳಲ್ಲಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಇರ್ತದೆ. ಸಂಗಾತಿಯ ಉತ್ತಮ ಬಾಂಧವ್ಯ ಅನ್ನುವಂಥದ್ದು ಇರ್ತದೆ. ಆತ್ಮೀಯತೆ ಎನ್ನುವಂಥದ್ದು ಇರ್ತದೆ. ಆದರೆ ಕುಟುಂಬದಲ್ಲಿ ಎಲ್ಲರನ್ನ ಖುಷಿಪಡಿಸಲು ಹೋಗಿ ತೊಂದರೆಗೆ ಸಿಲುಕಿಕೊಳ್ಳಬೇಡಿ. ಈ ದಿನದ ನಿಮ್ಮ ಮನಸ್ಥಿತಿ ಏನಿದೆ? ಸಮತೋಲನದ ಮನೋಭಾವ, ಹೊಸ ಹೊಸ ಆಲೋಚನೆಗಳು ಮೂಡುತ್ತದೆ. ಆದರೆ ಕೆಲವೊಮ್ಮೆ ಸಂಶಯ ಅಥವಾ ಗೊಂದಲಗಳು ಬರಬಹುದು. ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಆದ್ದರಿಂದ ನಾವೇನು ಮಾಡಬೇಕು? ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅತಿಯಾದ ಸಂಶಯ ಅನ್ನುವಂಥದ್ದು ಬೇಡ. ನಿಮ್ಮ ಅಗತ್ಯಕ್ಕೆ ಮಹತ್ವವನ್ನು ನೀಡಿ. ನಿಮಗೇನು ಅಗತ್ಯ ಇದೆ ಅದ್ರ ಬಗ್ಗೆ ಫಸ್ಟ್ ಮಹತ್ವ ನೀಡಿ. ಪರಿಹಾರಕ್ಕೋಸ್ಕರ ಹೆಸರು ಕಾಳನ್ನು ದಾನ ಮಾಡಿ. ಹಸಿರು ವಸ್ತ್ರ ನಿಮ್ಮ ಜೊತೆ ಇರಲಿ. ಹೆಸರು ಹೆಗಲ ಮೇಲೆ ಹಾಕ್ಕೊಳಕ್ಕಾಗ್ತದ? ಹಸಿರು ಬಟ್ಟೆ ಧರಿಸೋಕ್ಕಾಗ್ತದ? ಆ ಥರ ಯೋಚನೆ ಮಾಡುವಂಥದ್ದಲ್ಲ. ಹಸಿರು ಬಟ್ಟೆ ಧರ್ಸೋಕ್ಕೆ ಅವಕಾಶ ಇದ್ದರೆ ಧರಿಸ್ಕೊಳ್ಳಿ. ಇಲ್ಲ ಅಂತಂದರೆ ಹಸಿರು ಬಟ್ಟದ ಒಂದು ಕರ್ಚೀಪ್ ಆಗಲಿ, ಏನಾದರೂ ಒಂದಾಗಲಿ ಇಟ್ಕೊಂಡಿರಿ. ಹಸಿರು ಏನು ಬೇಡ, ಹಸಿರು ಕಲರ್ದು ಒಂದು ಪೆನ್ನು ನಿಮ್ಮ ಜೋಬಲ್ಲಿ ಇಟ್ಕೊಂಡ್ಬಿಟ್ರೆ ಆಗೋಯ್ತು. ವೃಶ್ಚಿಕ ರಾಶಿಯವರೇ, ಈ ದಿನ ಶನಿಯ ಶಿಸ್ತಿನ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಧನಿಷ್ಠ ನಕ್ಷತ್ರದ ಸಾಧನಾ ಶಕ್ತಿ ಹಾಗೂ ಇಂದ್ರ ಮತ್ತು ವೈದ್ಯುತಿ ಯೋಗದ ಅನುಗ್ರಹ ನಿಮ್ಮ ರಾಶಿಗೆ ಶಕ್ತಿ ಮತ್ತು ಸಾಧನೆಯ ದಿನವನ್ನು ನೀಡ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ತಂತ್ರಾತ್ಮಕ ಕಾರ್ಯ, ಸಂಶೋಧನಾ ಕಾರ್ಯ ಯಾವುದರಲ್ಲೇ ಆಗಲಿ ಉತ್ತಮ ಫಲವನ್ನು ಸಿಗ್ತದೆ. ಬಾಕಿ ಕೆಲಸಗಳೇನಾದರೂ ಇದ್ದರೆ ಪೂರ್ಣಗೊಳಿಸೋದಕ್ಕೆ ಪ್ರಯತ್ನವನ್ನು ಮಾಡಿ. ಪರಿಶ್ರಮಕ್ಕೆ ಗೌರವ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಜವಾಬ್ದಾರಿಗಳು ಬರಬಹುದು. ಈ ದಿನ ರೆಸ್ಟ್ ಅನ್ನುವಂಥದ್ದು ಬೇಡ. ಪರಿಶ್ರಮ ಅನ್ನುವಂಥದ್ದು ಅತಿ ಮುಖ್ಯ. ಆದರೆ ಅತಿಯಾದ ನಿಯಂತ್ರಣ ಮನೋಭಾವ ಅನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ಸ್ಥಿರವಾದ ಸುಧಾರಣೆ ಕಾಣ್ತೀರಿ. ಇಂದಿನ ಪ್ರಯತ್ನಗಳಿಂದ ಲಾಭ ಸಿಗೋ ಸಾಧ್ಯತೆ ಇದೆ. ಉಳಿತಾಯಕ್ಕೆ ಉತ್ತಮವಾದಂಥ ದಿನ. ಆದರೆ ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸಂಬಂಧಗಳಲ್ಲಿ ಸಮಾಧಾನ ಕಾಪಾಡಲು ತಾಳ್ಮೆ ಎನ್ನುವಂಥದ್ದು ಅತ್ಯಗತ್ಯ. ಸಂಗಾತಿಯೊಂದಿಗೆ ಮುಕ್ತವಾದ ಮಾತುಕತೆಗಳನ್ನು ಆಡಿ. ಅದು ಉತ್ತಮ ಫಲವನ್ನು ನೀಡುತ್ತದೆ. ಆದರೆ ಸಂಶಯ ಮನೋಭಾವ ಅನ್ನುವಂಥದ್ದು ನಿಮಗೆ ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಗಾಢವಾದ ಚಿಂತನೆ ಮತ್ತು ವಿಶ್ಲೇಷಣಾತ್ಮಕ ಶಕ್ತಿ ಹೆಚ್ಚಾಗಿರ್ತದೆ. ಗುರಿಯ ಕಡೆ ಹೆಚ್ಚು ಗಮನ ಅನ್ನುವಂಥದ್ದು ಇರ್ತದೆ. ಆದರೆ ಕೆಲವೊಮ್ಮೆ ಭಾವನಾತ್ಮಕ ತೀವ್ರತೆ ಎನ್ನುವಂಥದ್ದು ಕಾಡ್ತದೆ. ಆದ್ದರಿಂದ ನಾವೇನು ಮಾಡಬೇಕು? ಕೋಪವನ್ನು, ಅತಿಯಾದ ತೀವ್ರತೆಯನ್ನು ಬಿಟ್ಟು ಬಿಡಬೇಕು. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಪರಿಹಾರಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ತಾಳ್ಮೆ ಮತ್ತು ಆಳವಾದ ಚಿಂತನೆ ಇಂದು ನಿಮ್ಮ ಯಶಸ್ಸಿನ ಶಕ್ತಿ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಧನುಸ್ಸು ರಾಶಿಯವರೇ, ಈ ದಿನ ಶನಿಯ ಶಿಸ್ತಿನ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಧನಿಷ್ಠ ನಕ್ಷತ್ರದ ಸಾಧನಾ ಶಕ್ತಿ, ಇಂದ್ರ ಮತ್ತು ವೈದ್ಯುತಿ ಯೋಗದ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಜ್ಞಾನ ಮತ್ತು ಸಾಧನೆಯ ದಿನವನ್ನು ತೋರಿಸ್ತಾ ಇದೆ. ಆದ್ದರಿಂದ ಒಂದು ಶಿಕ್ಷಣ, ಮಾರ್ಗದರ್ಶನ, ಯೋಜನೆ, ನಿರ್ವಹಣಾ ಕ್ಷೇತ್ರಗಳಿರಬಹುದು. ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಯಿರಿ, ಉತ್ತಮ ಫಲವನ್ನು ಸಿಕ್ಕೇ ಸಿಗ್ತದೆ. ಹೊಸ ಅವಕಾಶಗಳು ದೊರೆಯುತ್ತದೆ. ಪರಿಶ್ರಮಕ್ಕೆ ತಕ್ಕ ಗೌರವ ಅನ್ನುವಂಥದ್ದು ಸಿಗ್ತದೆ. ಯಾವುದೇ ಕೆಲಸಗಳನ್ನ ಪೂರ್ಣಗೊಳಿಸುವಂಥ ಅವಕಾಶಗಳು ದೊರೆಯುತ್ತದೆ. ಅತಿಯಾದಂಥ ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಅನ್ನುವಂಥದ್ದು ಉಂಟಾಗ್ತದೆ. ಹಿಂದಿನ ಪ್ರಯತ್ನಗಳೇನಾದರೂ ಇದ್ದರೆ ಅದರಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಯೋಜನೆ ಮಾಡಿ, ಯೋಜನೆಯನ್ನು ರೂಪಿಸಿ ಹೂಡಿಕೆಯನ್ನು ಮಾಡಿ. ಹೂಡಿಕೆ ಮಾಡಬೇಕಾದ್ರೆ ಸೂಕ್ತ ಪ್ಲಾನ್ ಹಾಕ್ಬಿಟ್ಟು ಹೂಡಿಕೆ ಮಾಡಬೇಕು. ಸುಮ್ಮನೆ ಹೂಡಿಕೆ ಮಾಡಿದ್ರೆ ಲಾಭ ಆಗಲ್ಲ. ಪ್ಲಾನ್ ಹಾಕಿ ಹೂಡಿಕೆ ಮಾಡಿದ್ರೆ
ಆದರೆ ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡಿ. ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಅತಿ ಮುಖ್ಯ. ಸಂಗಾತಿಯೊಂದಿಗೆ ಉತ್ತಮ ಕಾಲ ಕಳೆಯುವ ಸಾಧ್ಯತೆ ಇದೆ. ಸ್ನೇಹಿತರ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಮಾತಿನಲ್ಲಿ ತೀಕ್ಷ್ಣತೆ ಅನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆತ್ಮವಿಶ್ವಾಸ ಮತ್ತು ಉತ್ಸಾಹ ಅನ್ನುವಂಥದ್ದು ಹೆಚ್ಚಾಗಿದೆ. ಹೊಸ ಕಲಿಕೆಗಳಿಗೆ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಆದ್ದರಿಂದ ಆತುರತೆ ಎನ್ನುವಂಥದ್ದು ಬೇಡ. ಆದ್ದರಿಂದ ಏನು ಮಾಡಬೇಕು, ನಾವು ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಬೇಕು. ಎಲ್ಲ ಕೆಲಸಗಳನ್ನು ಒಂದೇ ಸಮಯದಲ್ಲಿ ಹಿಡಿಯೋಕೆ ಹೋಗಬಾರ್ದು. ಇತರರ ಸಲಹೆಗೆ ಸ್ವಲ್ಪ ಮಹತ್ವವನ್ನು ನೀಡಿ. ಪರಿಹಾರಕ್ಕೋಸ್ಕರ ಚಂದ್ರಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಹಾಲನ್ನು ಅರ್ಪಿಸಿ. ಕೊನೆಗೊಂದು ಕಿವಿ ಮಾತು, ತಾಳ್ಮೆ ಮತ್ತು ಸರಿಯಾದ ದಿಕ್ಕಿನ ಪ್ರಯತ್ನಗಳಿಂದ ಯಶಸ್ಸು ಅನ್ನುವಂಥದ್ದು ಈ ದಿನ ನಿಮಗೆ ಕಟ್ಟಿಟ್ಟ ಬುತ್ತಿ. ಮಕರ ರಾಶಿಯವರೇ, ಈ ದಿನ ಶನಿಯ ಶಿಸ್ತಿನ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಧನಿಷ್ಠ ನಕ್ಷತ್ರದ ಸಾಧನಾ ಶಕ್ತಿ, ಇಂದ್ರ ಮತ್ತು ವೈದ್ಯುತಿ ಯೋಗಗಳ ಅನುಗ್ರಹ ನಿಮ್ಮ ರಾಶಿಗೆ ಶಿಸ್ತು ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಪರಿಶ್ರಮಕ್ಕೆ ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ಹೊಸ ಜವಾಬ್ದಾರಿಗಳು ಬರೋ ಸಾಧ್ಯತೆ ಇದೆ. ಬಾಕಿ ಕೆಲಸಗಳೇನಾದರೂ ಇದ್ದರೆ ಪೂರ್ಣಗೊಳಿಸೋದಕ್ಕೆ ಅವಕಾಶಗಳು ಸಿಗ್ತದೆ. ಹಿರಿಯರಿಂದ ಗೌರವ ಮತ್ತು ಬೆಂಬಲ ಅನ್ನುವಂಥದ್ದು ದೊರೀತದೆ. ಆದರೆ ಅತಿಯಾದಂಥ ಕೆಲಸದ ಒತ್ತಡವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಅನ್ನುವಂಥದ್ದು ಉಂಟಾಗ್ತದೆ. ಇಂದಿನ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಸಾಧ್ಯ. ಉಳಿತಾಯ ಮತ್ತು ಯೋಜಿತ ವೆಚ್ಚಕ್ಕೆ ಉತ್ತಮವಾದಂಥ ದಿನ. ಆದರೆ ಅನಗತ್ಯ ಖರ್ಚುಗಳು ಅನ್ನುವಂಥದ್ದು ಬೇಡ. ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮಾಧಾನ ಕಾಪಾಡಲು ಪ್ರಯತ್ನ ಮಾಡಬೇಕು. ಸಂಗಾತಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು. ಉತ್ತಮ ಸಂವಹನ ಅನ್ನುವಂಥದ್ದು ಮಾಡಬೇಕು. ಮುಚ್ಚುಮರೆ ಅನ್ನುವಂಥದ್ದು ಬೇಡ. ಓಪನ್ ಆಗಿ ಮಾತನಾಡಬೇಕು. ಅದೆಲ್ಲ ಉತ್ತಮ ಫಲಗಳನ್ನು ನೀಡ್ತದೆ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಕುಟುಂಬದಲ್ಲಿ ಕಂಡು ಬಂದಲ್ಲಿ ಹಳೆಯ ಯಾವುದಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಉತ್ತಮ ಅವಕಾಶಗಳು ಸಿಗ್ತದೆ. ಆದರೆ ಅತಿಯಾದಂಥ ಗಂಭೀರತೆ ಎನ್ನುವಂಥದ್ದು ಬೇಡ. ಹೆಚ್ಚಿಗೆ ಗಂಭೀರದಿಂದ ಇರೋ ಲವಲವಿಕೆಯಿಂದ ಇರಿ, ಆತ್ಮೀಯತೆಯಿಂದ ಇರಿ. ಕುಟುಂಬದ ಸದಸ್ಯರೊಂದಿಗೆ ಎಲ್ಲವೂ ಶುಭವಾಗ್ತದೆ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಗುರಿ ಕೇಂದ್ರಿತ ಮನೋಭಾವ, ಜವಾಬ್ದಾರಿಯುತ ಮನೋಭಾವ ನಿಮ್ಮಲ್ಲಿದೆ. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಕೆಲವೊಮ್ಮೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ಏನು ಮಾಡಬೇಕು, ಕೆಲಸ ಮತ್ತು ವಿಶ್ರಾಂತಿಗೆ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಬೇಕು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಪರಿಹಾರಕ್ಕೋಸ್ಕರ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ನಾರಾಯಣನಿಗೆ ಮೊರೆ ಹೋಗಿ. ನಾರಾಯಣನ ಓಂ ನಮೋ ನಾರಾಯಣ ನಮಃ ನಾರಾಯಣ ಮಂತ್ರವನ್ನು ಪ್ರಾರ್ಥನೆ ಮಾಡಿ. ನಾರಾಯಣನಿಗೆ ಶರಣು ಹೋಗಿ. ಈ ದಿನ ಕೊನೆಗೊಂದು ಕಿವಿ ಮಾತು, ಪರಿಶ್ರಮ ಮತ್ತು ತಾಳ್ಮೆಯೇ ಇಂದು ನಿಮ್ಮ ಯಶಸ್ಸಿನ ಗುಟ್ಟು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಂಭರಾಶಿಯವರೇ, ಈ ದಿನ ಶನಿಯ ಶಿಸ್ತಿನ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ, ಧನಿಷ್ಠ ನಕ್ಷತ್ರದ ಸಾಧನಾ ಶಕ್ತಿ ಹಾಗೂ ಇಂದ್ರ ಮತ್ತು ವೈದ್ಯುತಿ ಯೋಗದ ಅನುಗ್ರಹ ನಿಮ್ಮ ರಾಶಿಗೆ ಹೊಸ ಚಿಂತನೆ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ಹೊಸ ಯೋಜನೆಗಳು ಮತ್ತು ಹೊಸ ಆಲೋಚನೆಗಳಿಗೆ ಉತ್ತಮವಾದಂಥ ದಿನ. ತಂತ್ರಜ್ಞಾನ, ಸಂಶೋಧನೆ ಮತ್ತು ಸಮೂಹ ನಕ್ಷತ್ರದಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಸಹಕಾರದಿಂದ ಕೆಲಸಗಳು ಯಶಸ್ವಿಯಾಗ್ತವೆ. ಬಾಕಿ ಕೆಲಸಗಳು ಪೂರ್ಣಗೊಳ್ಳೋ ಸಾಧ್ಯತೆ ಇದೆ. ಅತಿಯಾದಂಥ ಚಂಚಲತೆ ಎನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಎನ್ನುವಂಥದ್ದನ್ನು ಕಾಣ್ತೀರಿ. ಹಿಂದಿನ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಸಾಧ್ಯ. ಆದರೆ ಹೊಸ ಆದಾಯದ ಅವಕಾಶಗಳು ಬರಬಹುದು. ತ್ವರಿತ ಲಾಭದ ಆಸೆಯನ್ನು ಬಿಟ್ಟು ಬಿಡಿ. ಸಂಬಂಧಗಳಲ್ಲಿ ಸ್ನೇಹಿತರ ಬೆಂಬಲ ದೊರೆಯುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಒಡಂಬಡಿಕೆ ಅನ್ನುವಂಥದ್ದು ಇರ್ತದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಇರ್ತದೆ. ಆದರೆ ಯಾವುದೇ ಕಾರಣಕ್ಕೂ ಈ ದಿನ ನೀವು ನಿರ್ಲಕ್ಷ್ಯ ಮನೋಭಾವವನ್ನು ಇಟ್ಕೊಳೋದಕ್ಕೆ ಹೋಗಬೇಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಹೊಸ ಆಲೋಚನೆಗಳು ಹೆಚ್ಚಾಗ್ತದೆ. ಕಲಿಕೆಯ ಆಸಕ್ತಿ ವೃದ್ಧಿಯಾಗ್ತದೆ. ಕೆಲವೊಮ್ಮೆ ಮನಸ್ಸು ಅಸ್ಥಿರವಾಗ್ತದೆ. ಆದ್ದರಿಂದ ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸಗಳನ್ನು ಹಿಡಿಬೇಡಿ. ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಪರಿಹಾರಕ್ಕೋಸ್ಕರ ಹನುಮಂತನ ಮಂತ್ರವನ್ನು ಪಠನೆ ಮಾಡಿ. ಸಾಧ್ಯವಾದರೆ ಹನುಮಾನ್ ಚಾಲೀಸ ಮಂತ್ರವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು, ಹೊಸ ಆಲೋಚನೆಗಳನ್ನು ತಾಳ್ಮೆಯಿಂದ ಬಳಸಿದರೆ ಯಶಸ್ಸು ನಿಮ್ಮದಾಗ್ತದೆ. ಮೀನರಾಶಿಯವರ, ಈ ದಿನ ಶನಿಯ ಶಿಸ್ತಿನ ಶಕ್ತಿ, ಪಂಚಮಿ ತಿಥಿಯ ಜ್ಞಾನ,
ಧನಿಷ್ಠ ನಕ್ಷತ್ರದ ಸಾಧನಾ ಶಕ್ತಿ ಹಾಗೂ ಇಂದ್ರ ವೈದ್ಯುತಿ ಯೋಗದ ಅನುಗ್ರಹ ಅನ್ನುವಂಥದ್ದು ಮೀನರಾಶಿಯವರಿಗೆ ಜ್ಞಾನ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಆದ್ದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಸೃಜನಾತ್ಮಕ ಮತ್ತು ಸೇವಾ ಕ್ಷೇತ್ರದ ಕೆಲಸಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಯೋಜನೆಗಳಿಗೆ ಉತ್ತಮ ಆರಂಭ ಅನ್ನುವಂಥದ್ದು ಸಿಗ್ತದೆ. ಸಹೋದ್ಯೋಗಿಗಳ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಬಾಕಿ ಕೆಲಸಗಳು ಪೂರ್ಣಗೊಳ್ಳೋ ಸಾಧ್ಯತೆ ಇದೆ. ಆದರೆ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದ ಸುಧಾರಣೆ ಕಾಣ್ತೀರಿ. ಹಿಂದಿನ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಉಂಟಾಗ್ತದೆ. ಉಳಿತಾಯದ ಕಡೆ ಗಮನ ಹರಿಸಲು ಉತ್ತಮವಾದಂಥ ಸಮಯ. ಆದರೆ ಅನಗತ್ಯ ಖರ್ಚು ವೆಚ್ಚಗಳು ಬೇಡ. ಸಂಬಂಧಗಳಲ್ಲಿ, ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಹೆಚ್ಚಾಗಿರುತ್ತದೆ. ಸಂಗಾತಿಯೊಂದಿಗೆ ಆತ್ಮೀಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಮನಸ್ತಾಪಗಳು ಕಡಿಮೆಯಾಗೋ ಸಾಧ್ಯತೆಗಳಿರ್ತದೆ. ಅತಿಯಾದಂಥ ಭಾವನಾತ್ಮಕತೆ ಎನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಅಂತಃಪ್ರಜ್ಞೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಆಳವಾದ ಚಿಂತನೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಧ್ಯಾನ ಮತ್ತು ಪ್ರಾರ್ಥನೆ ಕಡೆ ಆಸಕ್ತಿ ಎನ್ನುವಂಥದ್ದು ಮೂಡ್ತದೆ. ಆದರೂ ಕೆಲವೊಮ್ಮೆ ಗೊಂದಲಗಳು ಉಂಟಾಗೋ ಸಾಧ್ಯತೆ ಇದೆ. ಅದಕ್ಕೆ ಏನು ಮಾಡಬೇಕು? ಭಾವನೆ ಮತ್ತು ಬುದ್ಧಿಯನ್ನು ಸಮತೋಲನದಲ್ಲಿಡಬೇಕು. ಆತುರದ ನಿರ್ಧಾರಗಳು ಬೇಡ. ಆರೋಗ್ಯ ಮತ್ತು ವಿಶ್ರಾಂತಿ ಕಡೆ ಗಮನ ಕೊಡಿ. ಪರಿಹಾರಕ್ಕೋಸ್ಕರ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಅಂತಿಮ ಮಾತು: ತಾಳ್ಮೆ ಮತ್ತು ಅಂತಃಪ್ರಜ್ಞೆಯಿಂದ ನಡೆದುಕೊಂಡರೆ ಯಶಸ್ಸು ಖಚಿತ. ಈ ದಿನದ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಇದನ್ನು ಶೇರ್ ಮಾಡಿ. ಮತ್ತೆ ನಾಳೆಯ ದಿನ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೆ ಶುಭವಾಗಲಿ.